ಭೇಟಿಯ ಸಂದರ್ಭ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಏನಾದ್ರು ಕೇಳಿದ್ರ ಸರ್? ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಮುಂದೆ ಕಾಣೋದ್ ಬೇಡವಾ? ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಸಹಜವಾಗಿ ಅವರು ನಾವು ಅವರು ಮಂತ್ರಿಮಂಡಲದಲ್ಲಿ ಸಚಿವರು ಕೂಡ ಆಗಿದ್ದಾರೆ, ಬಹಳ ಆತ್ಮೀಯರಾಗಿದ್ದಾರೆ. ಹಾಗಾಗಿ ಸಹಜವಾಗಿ ಕೇಳ್ತಾರೆ ಪಕ್ಷ ಸಹಕಾರ. ಬಟ್ ಮೋದಿ ಬರ್ತಿದ್ದಾರೆ, ರಾಜಕೀಯದ ನಿವೃತ್ತಿ ಆಗಿದ್ದಾರೆ, ಮನೆಯಿಂದ ಆಚೆಗೆ ಹೋಗ್ತಿಲ್ಲ, ಯಾವ ಪಕ್ಷಕ್ಕೂ ಸೇರಿ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನ ನಾನು ಆ ರೀತಿ ಉಳಿಸ್ಕೊಂಡು ಬರೋದು ಇಲ್ಲ, ಹೋಗೋದು ಇಲ್ಲ. ಖುಷಿ ಆಯ್ತಾ ಸರ್ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ಮೇಲೆ? ಖುಷಿ ಆಯ್ತಾ ಸರ್? ಬಹಳ ವರ್ಷದ ನಂತರ ಭೇಟಿ ಮಾಡಿದ್ರಿ. ಸಹಜವಾಗಿ ಖುಷಿ ಆಯ್ತು. ಇನ್ ದುಃಖ ಆಗತ್ತ? ಬೆಳಕಾಗ್ತು. ಒಂದೆರಡು ನಿಮಿಷಗಳ ಕಾಲ ತುಂಬಾ ಚೆನ್ನಾಗಿತ್ತು, ಬಹಳ ಆತ್ಮೀಯವಾಗಿತ್ತು. ಅವ್ರ ಮೇಲೆ ನಿರೀಕ್ಷೆ ಮಾಡಿದ್ರ ಸಿದ್ದರಾಮಯ್ಯ ಅವ್ರು ಬರ್ಬೋದು ಅಂತ? ನಿರೀಕ್ಷೆ ಮಾಡಿದ್ರ ಸಿದ್ದರಾಮಯ್ಯ ಅವ್ರ ಮನೆಗೆ ಬರ್ಬೋದು ಅಂತ? ನಿರೀಕ್ಷೆ ಮಾಡಿದ್ರ ಅಂತ? ನಾನು ಯಾವ್ದು ನಿರೀಕ್ಷೆ ಮಾಡಲ್ಲ, ಯಾವ್ದು ಕೂಡ ಇವರೇ ಬರ್ಬೇಕು ಅಂತ ಯಾವ್ದು ನಿರೀಕ್ಷೆ ಮಾಡಿಲ್ಲ. ಸಹಜವಾಗಿ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಬಹಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯತ್ವವಾಗಿ ಬರಮಾಡ್ಕೊಂಡಿದ್ದಾರೆ, ಮಾತಾಡ್ತಾರೆ. ಬಟ್ 7 ವರ್ಷದಿಂದ ಅಂತರದಲ್ಲಿದ್ದಾಗ ಅವ್ರ ಮೇಲೆ ಅನೇಕ ಸಂದರ್ಭದಲ್ಲಿ ನೀವು ಟಗಫಾರ್ ತರಾನೇ ಮಾತಾಡ್ತಿದ್ರಿ ಸರ್. ಸಹಜ ಅಲ್ಲ ಅದು. ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ಮಗಳು ಮಾತಾಡಕ್ಕಾಗಿಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ಹಾಗೆ ಮಾತಾಡ್ಬೇಕು. ಅವರು ಮಾತಾಡ್ಬೇಕು, ನಾವು ಮಾತಾಡ್ಬೇಕು. ಆದ್ರೆ ಶತ್ರುತ್ವ ಇಲ್ಲ. ಅದ್ರ ಅಂತ್ಯನ ಸರ್ ಇದು? ಇವತ್ತಿನ ಭೇಟಿ ಆ 7 ವರ್ಷದ ರಾಜಕೀಯ ಜಿದ್ದಾಜಿದ್ದಿನ ಅಂತ್ಯನ ಅಂತ ಸರ್? ರಾಜಕೀಯವಾಗಿ ಅಂತ್ಯ ಆಗಿದೆ. ಇನ್ನು ರಾಜಕೀಯವಾಗಿ ನಮಗೆ ಹೋಗಿ ಎಲ್ಲೂ ವಿರೋಧ ಮಾಡೋದು ಪರ ಇಲ್ವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ. ಯಾರೇ ಆಗಿಲ್ಲ. ಚಾಮರಾಜನಗರ ಹೇಗಿದೆ ಸರ್? ಚಾಮರಾಜನಗರ ಕಾಂಗ್ರೆಸ್ ಚೆನ್ನಾಗಿದೆ, ಚೆನ್ನಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.